ದದ್ದಲ್ ಮಾಜಿ ಪಿಎ ಪಂಪಣ್ಣ ಮನೆ ಮೇಲೆ ಇಡಿ ದಾಳಿ ಕೇಸ್ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ಗೆ ದದ್ದಲ್ ಮಾಜಿ ಪಿಎ ಪಂಪಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ನನ್ನ ಮನೆಯಲ್ಲಿ ಹುಡುಕಾಟ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪಂಪಣ್ಣ ಅವರನ್ನ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ 187 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿ ಇಡಿ ಅಧಿಕಾರಿಗಳು ಕೂಡ ರಾಯಚೂರಲ್ಲಿ ಕೂಡ ದಾಳಿಯನ್ನು ನಡೆಸಿದ್ರು. ಅದರಲ್ಲೂ ಕೂಡ ಶಾಸಕರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ಮಾಜಿ ಪಿ ಎ ಆಗಿರ್ತಕ್ಕಂಥ ಪಂಪಣ್ಣ ಅವರನ್ನು ಕೂಡ ಇಡಿ ಅಧಿಕಾರಿಗಳು 2 ದಿನಗಳ ಕಾಲ ವಿಚಾರಣೆಯನ್ನು ನಡೆಸಿದ್ರು. ಸ್ವತಃ ನನ್ನ ಜೊತೆಗೆ ಪಂಪಣ್ಣ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಕೊಂಡ್ರು ಸರ್? ಇಲ್ಲ ಅಂದ್ರೇನು, ಇಡೀ 2 ದಿನ ಮನೆಯಲ್ಲಿ ಎಲ್ಲ ಸರ್ಚ್ ಮಾಡಿದ್ದಾರೆ. ಎಲ್ಲ ನನಗೆ ಸಂಬಂಧಪಟ್ಟಂಥ ದಾಖಲೆಗಳು, ಆಸ್ತಿ ಪತ್ರಗಳು ಅವೆಲ್ಲ ಏನಿದೆ ಅದು ಅಕೌಂಟಬಿಲಿಟಿ ಯಾವ ರೀತಿ ಬಂತು, ಹೇಗೆ ಬಂತು ಅನ್ನೋದನ್ನು ನಾನು ಆನ್ಸರ್ ಮಾಡಿದ್ದೀನಿ. ಅದೆಲ್ಲ ವೆರಿಫೈ ಮಾಡ್ಕೊಂಡು ಹೋಗಿದ್ದಾರೆ. ಸರ್, ಇದರಲ್ಲಿ ಪ್ರಮುಖವಾಗಿ ತಮಗೂ ಕೂಡ ಸುಮಾರು 55 ಲಕ್ಷ ರೂಪಾಯಿಯನ್ನು ತಮಗೆ ಸಂದಾಯ ಆಗಿದೆ ಅನ್ನೋ ಆರೋಪ ಕೂಡ ತಮ್ಮ ಮೇಲಿತ್ತು ಸರ್. ಅದೇ ಒಂದರ ಆಧಾರವಾಗಿ ಇಟ್ಕೊಂಡು ಇಡಿ ಅಧಿಕಾರಿಗಳು ತಮ್ಮನ್ನು ವಿಚಾರಣೆಗೆ ಒಳಪಡಿಸಿದ್ರು. ಹೌದು, ಅದೇ ಈಗ ಇತ್ತೀಚೆಗೆ ಅದು ಒಂದು 8-10 ದಿನ ಆಯಿತು ನನ್ನ ಹೆಸರು ಬಂದಿದೆ. ಅದೇ ನನಗೆ ಸರ್ಪ್ರೈಸ್ ಆಗಿದೆ. ಅದು ಯಾಕೆ ಬಂತು ನನ್ನ ಹೆಸರು ಅನ್ನೋದನ್ನು ಅದು ತನಿಖೆ ನಡೀತಾ ಇದೆ. ಆ ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಗೆ ಬರ್ತವೆ ಅಷ್ಟೇ. ಒಂದು ರೀತಿಯಾಗಿ ತಾವು ಕೂಡ ಅಧಿಕಾರಿಯಾಗಿರ್ತಕ್ಕಂಥವ್ರು, ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ತಮಗೂ ಯಾವಾಗಿಂದ ಸಂಬಂಧ ಸರಿ? ಇಲ್ಲ, ನಾನು ದದ್ದಲ್ ಬಸನಗೌಡ ಸಾಹೇಬರಿಗೆ 2018ರಿಂದ 2020ವರೆಗೆ ಪಿ ಎ ಆಗಿದ್ದೆ. ಆಮೇಲೆ ಇತ್ತು ಈಗ ತಾಲೂಕ್ ಪಂಚಾಯತಿಯಲ್ಲಿ ಕೆಲಸ ಮಾಡುತ್ತಿರೋದ್ರಿಂದ ಅವರ ಆಫೀಸಿಗೂ ನನಗೂ ಒಡನಾಟ ಇದೆ. ಅವರ ಮೀಟಿಂಗ್ಗಳು ಅರೇಂಜ್ ಮಾಡೋದು, KDP ಮೀಟಿಂಗು, ಆಮೇಲೆ ವಾಟರ್ ಸಪ್ಲೈ, ಈ ಪ್ರಾಬ್ಲಮ್ಮು, ಪಬ್ಲಿಕ್ಸ್ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅವರಲ್ಲಿ ಬಂದಿರತಕ್ಕಂಥ ಅಪ್ಲಿಕೇಶನ್ಸು, ಡಿಮ್ಯಾಂಡ್ಗಳನ್ನು ನಮಗೆ ಸಬ್ಮಿಟ್ ಮಾಡ್ತಿದ್ರು. ಆ ರೀತಿ ವಿಷಯಗಳನ್ನ ಅವ್ರ ಪಿ ಎಗಳ ಜೊತೆ ನಾನು ಶೇರ್ ಮಾಡಿಕೊಂಡು ಸಾಲ್ವ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ಸರ್, ಇದರಲ್ಲಿ ತಮಗೆ 55 ಲಕ್ಷ ರೂಪಾಯಿ ಸಂದಾಯ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು? ಇಲ್ಲ, ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇದು ಯಾಕೆ ನನ್ನ ಹೆಸರನ್ನು ಆ ರೀತಿ ಹೇಳಿದಾರೋ ಅಧಿಕಾರಿ ಅನ್ನೋದು ನನಗೆ ಸರ್ಪ್ರೈಸ್ ಆಗಿದೆ. ಯಾಕೆ ಅದಕ್ಕೆ ಕಾರಣ ಬೇಕಲ್ಲ. ಸುಮ್ಮನೆ ಹಿಂಗೆ ಕೊಟ್ಟಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿಬಿಟ್ರೆ ಹೌದಾ? ಆಗೋಲ್ಲ. ಈಗ ತನಿಖೆ ನಡೀತಾ ಇದೆ ಸಂಸ್ಥೆಗಳಲ್ಲಿ. ಆಮೇಲೆ ನಾನು ತಗೊಂಡಿಲ್ಲ ಖಡಖಂಡಿತವಾಗಿ ನಾನು ಹಿಂಗೆ ಹೇಳಿದರೆ ಆ ಒಂದು ಇದಕ್ಕೆ ಇದಾಗ್ತದೆ, ತನಿಖೆಗೆ ಇದಾಗ್ತದೆ. ಒಂದು ಮೂಲದ ಮಾಹಿತಿ ಪ್ರಕಾರ ಸರ್, ಬಸನಗೌಡ ದದ್ದಲ್ ಅವರನ್ನು ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಪಂಪಣ್ಣವರ ಮೇಲೆ ಬೆರಳು ಮಾಡಿ ತೋರಿಸಿದ್ರೆಂಬ ಮಾತಿದೆ ಸರ್. ಇದ್ರ ಬಗ್ಗೆ ಏನು? ಇಲ್ಲ, ಅವರಿಗೆ ಏನು ಕೇಳಿದ್ದಾರೆ ಅಂದರೆ ಪಂಪಣ್ಣವ್ರು ತೊಗೊಂಡಿದ್ದಾರಂತಲ್ಲ ಅಂತ ಕೇಳಿದಾಗ, ಇಲ್ಲ ನನಗೆ ಗೊತ್ತಿಲ್ಲ, ಅದು ಸಂಬಂಧ ಇಲ್ಲ, ಪಂಪಣ್ಣವ್ರು ತೊಗೊಂಡಿದ್ದಾರೆ ಅಂದರೆ ಅವರಿಗೆ ಕೇಳಿ ಅಂತ ಆ ರೀತಿ ಹೇಳಿದ್ದಾರೆ ಅಷ್ಟೇ. ಮತ್ತೆ ನೀವು ಸರ್, ಯಾವ ರೀತಿ ತಾವು ಕೂಡ ವಿಚಾರಣೆ ಎದುರಿಸಿದ್ರಿ ಸರ್? 2 ದಿನಗಳ ಕಾಲ ಕೂಡ ತಮ್ಮ ಮನೆಯಲ್ಲೇ ವಾಸ್ತವ್ಯವನ್ನು ಹೂಡಿದ್ರು ಅಧಿಕಾರಿಗಳು. ಯಾವ ರೀತಿ ವಿಚಾರಣೆ ಹೋಗಿ? ಅದೇ ಇದೇ ಪ್ರಶ್ನೆ ಕೇಳಿದರು, ಈ ರೀತಿ ಆರೋಪ ಇದೆ ಹೌದೇನು ಅಂತ ಕೇಳಿದರು. ನಾವು ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಅದನ್ನು ಪ್ರಮುಖವಾಗಿ ತಮಗೆ ನೋಟಿಸ್ ಕೊಡುವಂಥ ಕೆಲಸ ಏನಾದರೂ ಮಾಡಿದ್ದಾರೆ ಸರ್? ಈಗ ಇಲ್ಲ, ಇಡೀ ನೋಟಿಸ್ ಏನಿಲ್ಲ. ಅವರು ಸಡನ್ನಾಗಿ ಬಂದರು, ಮನೆ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮೊಬೈಲ್ಗೆ ಬೆಲ್ಲೆಲ್ಲ ಸ್ವಿಚ್ ಆಫ್ ಮಾಡಿಸಿ ಸರ್, ಏನಾದರೂ ದಾಖಲಾತಿಗಳನ್ನು, ಡಾಕ್ಯುಮೆಂಟ್ಗಳನ್ನು ಏನಾದರೂ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಈ ಥರ? ಇಲ್ಲ, ಯಾವ ದಾಖಲೆಗಳು ತಗೊಂಡು ಹೋಗಿಲ್ಲ, ಮಾಹಿತಿಗಳನ್ನು ತೊಗೊಂಡು ಹೋಗಿದ್ದಾರೆ ಅಷ್ಟೇ. ಅಷ್ಟೇ. ಪ್ರಮುಖವಾಗಿ ಇದರಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ ಅಂತೀರಾ ಸರ್? ಇಲ್ಲ, ನನಗೆ ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಹೆಸರು ಯಾಕೆ ಬಂತು ಅನ್ನೋದು ಇದು ಅಷ್ಟೇ. ಅಲ್ಲಿ ನಾನು ಓಡಾಡ್ತಿದ್ನಲ್ಲ, ಹೋಗಿ ಬರೋದು ಮಾಡ್ತಿದ್ದೆ ಅವಾಗ. ಯಾಕಂದರೆ ಹಳೆ ಸಂಬಂಧ ಅಲ್ಲ, ಹಾಗಾಗಿ ನಾನು ಒಡನಾಟ ಇದೆ, ಇಲ್ಲ ಅಂತಲ್ಲ, ಹೋಗಿ ಬರ್ತಿರ್ತೀನಿ. ಬಟ್ ಆ ಅಧಿಕಾರಿ ನನಗೆ ಅಷ್ಟೊಂದು ಪರಿಚಯನೂ ಇಲ್ಲ, ಭಾಳ ಕ್ಲೋಸ್ನೆಸ್ಸೂ ಇಲ್ಲ. ಬಟ್ ನನ್ನ ಹೆಸರು ಯಾಕೆ ಬಂತು ಅನ್ನೋದೇ ಪ್ರಶ್ನೆ ಆಗಿದೆ ಈಗ ಅಷ್ಟೇ. ಮತ್ತೆ ಇದಿಷ್ಟು ಈ ಇಡಿ ಅಧಿಕಾರಿಗಳ ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥ ಪಂಪಣ್ಣವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.